ಮಹಿಳೆಯರೇ, ನೀವು ಕೂಡ 25,000 ರೂಪಾಯಿ ಹಣವನ್ನು ಪಡೆದುಕೊಳ್ಬೇಕಾ? ಪಡೆದುಕೊಳ್ಳಲಿಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಥವಾ ದಾಖಲೆಗಳು ಅಥವಾ ಅರ್ಹತೆಗಳು ಏನೆಲ್ಲ ಬೇಕು, ಏನೆಲ್ಲ ಇರಬಾರ್ದು, ಎಲಿಜಿಬಿಲಿಟಿ ಏನು, ಯಾವ ಒಂದು ಕಾಸ್ಟಿಗೆ ಈ ಒಂದು 25,000 ರೂಪಾಯಿ ಹಣ ಸಿಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಪೂರಾ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ಒಂದೇ ಒಂದು ರಿಕ್ವೆಸ್ಟು ತಮ್ಮಲ್ಲಿ. ನೀವು ಇನ್ನೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಇದುವರೆಗೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಇವಾಗ ನೋಡಿ ವಿಡಿಯೋನ ನಾನು ನಿಮಗೆ ಒನ್ ಬೈ ಒನ್ನು ಎಲಿಜಿಬಿಲಿಟಿ ಏನು, ನಂತರ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ, ಅರ್ಜಿಯನ್ನು ಯಾವ ಒಂದು ವೆಬ್ಸೈಟ್ನಲ್ಲಿ ನಾವು ಸಲ್ಲಿಸ್ಬೋದು ಅಂತ ಅನ್ನೋದನ್ನು ನಾನು ನಿಮಗೆ ಪೂರ್ತಿಯಾಗಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಮಾಹಿತಿ ಪೂರ್ತಿಯಾಗಿ ತಿಳ್ಕೊಳ್ಳಿ. ಇವಾಗ ನಾನು ನಿಮಗೆ ಫಸ್ಟ್ನೇದಾಗಿ ಹೇಳಬೇಕು ಅಂತಂದರೆ ದಾಖಲೆಗಳು ಮತ್ತು ಅರ್ಹತೆಗಳು. ಅರ್ಹತೆಗಳು ಏನೆಲ್ಲ ಬೇಕು ಅಂತಂದರೆ, ಅರ್ಜಿದಾರರು ಸರ್ಕಾರಿ ಆದೇಶದಲ್ಲಿ ವಿವರಿಸಿದಂತೆ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಎರಡನೇದಾಗಿ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಇದಂದರೆ ಆಧಾರ್ ಕಾರ್ಡ್ದಲ್ಲಿ ಅವರ ಒಂದು ಕರ್ನಾಟಕದಲ್ಲಿ ಯಾವುದೇ ಒಂದು ಅಡ್ರೆಸ್ನಲ್ಲಿದ್ದರೂ ಕೂಡ ನಡೆಯುತ್ತೆ ಅಂತ ಹೇಳಿ. ನಂತರ ಅರ್ಜಿದಾರರ ವಯಸ್ಸು 18ರಿಂದ 55 ವರ್ಷಗಳ ನಡುವೆ ಇರಬೇಕು. ಎಲ್ಲ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ 3,50,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಇದು ಎಲ್ಲರ ಒಂದು ಕಾಸ್ಟ್ ಇನ್ಕಮ್ನಲ್ಲಿ ಅವರ ಒಂದು ಸರ್ಟಿಫಿಕೇಟ್ನಲ್ಲಿ ಕಡಿಮೆನೇ ಇರುತ್ತೆ, ಯಾರು ಚಿಂತೆ ಮಾಡಬೇಡಿ. ಅರ್ಜಿದಾರರು ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರಿಯರಾಗಿರಬಾರ್ದು. ಅಂದರೆ ಯಾರು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ನೌಕರಿಯನ್ನು ಮಾಡ್ತಾ ಇರಬಾರ್ದು, ಅಂದರೆ ಗೌರ್ಮೆಂಟ್ ಸ್ಯಾಲ್ರಿ ಯಾರು ತಗೊಳ್ತಾ ಇರಬಾರ್ದು. ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರರ ಅಥವಾ ಅವನ ಅಥವಾ ಅವಳ ಕುಟುಂಬದ ಸದಸ್ಯರು ಸರ್ಕಾರದ ಅಥವಾ ನಿಗಮದ ಯಾವುದೇ ಇತರ ಯೋಜನೆಯಡಿಯಲ್ಲಿ ಅರಿವು ಯೋಜನೆ ಹೊರತುಪಡಿಸಿ ಸಾಲ ಸೌಲಭ್ಯಗಳನ್ನು ಪಡೆದಿರಬಾರ್ದು. ಅಂದರೆ ಯಾರು ಕಳೆದ 5 ವರ್ಷಗಳಿಂದ ಯಾರು ಸಾಲ ಸೌಲಭ್ಯಗಳನ್ನು ಈ ನಿಗಮದಿಂದ ಪಡೆದಿರಬಾರ್ದು. ಸರಿನಾ? ಈ ಒಂದು ಅರ್ಹತೆಗಳು ಇರಬೇಕು ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಇನ್ನು ದಾಖಲೆಗಳು ಏನೆಲ್ಲ ಬೇಕು ಅಂತಂದರೆ, ಯೋಜನಾ ವರದಿ ಬೇಕಾಗತ್ತೆ. ನಂತರ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಥವಾ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಬೇಕಾಗತ್ತೆ. ಮತ್ತೇನು ಮೂರನೇದಾಗಿ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ. ಇನ್ನು 4ನೇದಾಗಿ ಆಧಾರ್ ಕಾರ್ಡ್ ಪ್ರತಿ ಬೇಕಾಗತ್ತೆ. ನಿವಾಸದ ಪುರಾವೆ, ನಾನು ಮೊದಲೇ ಹೇಳಿದ್ನಲ್ಲ, ಇಲ್ಲಿ ಕರ್ನಾಟಕದ ನಿವಾಸಿಯಾಗಿರ್ಬೇಕಂತೇಳಿ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಒಂದು ಅಡ್ರೆಸ್ಸು. ನಂತರ ಅವರಿಗೆ ಅಕೌಂಟಿಗೆ ಹಣ ಬರಬೇಕಲ್ವಾ, ಅಂದರೆ ಸಾಲ ಸಹಾಯಧನ ಇದೆಲ್ಲ ಬರಬೇಕಂತಂದರೆ ಅವರಿಗೆ ಒಂದು ಕೊನೆಯದಾಗಿ ಬ್ಯಾಂಕ್ ಪಾಸ್ಬುಕ್ ಒಂದು ಪ್ರತಿ ಬೇಕಾಗುತ್ತೆ. ಇವಾಗ ಅರ್ಹತೆ ಆಯಿತು, ದಾಖಲೆ ಆಯಿತು. ಅವರ ಒಂದು ಮಾಹಿತಿ ಏನಂತಂದರೆ, ಇದು ಅಲ್ಪಸಂಖ್ಯಾತ ಸಮುದಾಯದ ವಿಧವೆಯರಿಗೆ, ವಿಚ್ಛೇದಿತರು, ಅವಿವಾಹಿತ ಮತ್ತು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶೇಷ ಯೋಜನೆಯಾಗಿದೆ ಇದು. ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ಈ ಒಂದು ಮಹಿಳೆಯರಿಗೆ ಮಾತ್ರ ಈ ಯೋಜನೆ ಸೌಲಭ್ಯ ಸಿಗುತ್ತೆ. ಈ ಯೋಜನೆ ಅಡಿಯಲ್ಲಿ ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು 25,000 ರೂಪಾಯಿ ಸಾಲ ನೀಡಲಾಗುತ್ತೆ. ಜೊತೆಗೆ ನೀವು 25,000 ಸಹಾಯಧನ ನೀಡಲಾಗುತ್ತದೆ. ಕೊನೆಯದಾಗಿ ಹೇಳಬೇಕು ಅಂತಂದರೆ, ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 25, 2023. ಈ ಅರ್ಜಿಯನ್ನು ಕೊನೆಯ ದಿನಾಂಕದೊಳಗಡೆ ಯಾರೆಲ್ಲ ಈ ದಾಖಲೆಗಳು, ಈ ಅರ್ಹತೆಗಳನ್ನು ಹೊಂದಿದಿರೋ ಅಂಥವರು ಈ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡಿ, ಆನ್ಲೈನ್ ಅರ್ಜಿಯನ್ನು ಇಲ್ಲಿ ಸಲ್ಲಿಸ್ಬೋದು. ಇಲ್ಲಿ ಜಸ್ಟ್ ಕ್ಲಿಕ್